ರೀಸೆಂಟಾಗಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡೆ. ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಕ್ರೇಜಿ ಫೀಚರ್ಸ್ಗಳಿದೆ, ಯೂಸ್ಫುಲ್ ಫೀಚರ್ಸ್ಗಳಿದೆ. ಓಕೆ, ಈ ಅಪ್ಲಿಕೇಶನ್ ಹೆಸರು ಟೈಡ್ ಅಂತ ಹೇಳ್ಬಿಟ್ಟು, ಇದು ಆಂಡ್ರಾಯ್ಡಲ್ಲೂ ಸಿಗುತ್ತೆ, ಆ್ಯಪಲ್ಲೂ ಸಿಗುತ್ತೆ. ಸಿಗ್ನಿಫಿಕೆನ್ಸ್ ಏನು ಈ ಅಪ್ಲಿಕೇಶನ್ ಇಂದು ಅಂದರೆ, ನೀವು ನಿಮ್ಮ ಸ್ಲೀಪ್ ಟ್ರ್ಯಾಕ್ ಮಾಡೋದಕ್ಕೆ ಕಾಸ್ಟ್ಲಿ ಏನಂತಾರೆ ಅದಕ್ಕೆ ಸ್ಮಾರ್ಟ್ ವಾಚಸ್ಗಳು ಬೇಕಾಗಿಲ್ಲ. ರಿಂಗ್ಸ್ಗಳನ್ನ ಯೂಸ್ ಮಾಡ್ತೀರಾ ಕರೆಕ್ಟಾ, ಈ ಫಿಂಗರ್ ರಿಂಗ್ಸ್ಗಳು ಅದು ಕೂಡ ಬೇಡ. ಆಮೇಲೆ ಮೆಡಿಟೇಷನ್ ಮಾಡೋದಕ್ಕೆ ಇನ್ಯಾವುದೋ ಟೂಲ್ಸ್ಗಳು ಅಪ್ಲಿಕೇಶನ್ಸ್ಗಳು ಯೂಸ್ ಮಾಡ್ತೀರಾ. ಆಮೇಲೆ ಆಫೀಸ್ ಪ್ರೊಡಕ್ಟಿವಿಟಿ ಫೋಕಸ್ ವರ್ಕ್ ಮಾಡೋದಕ್ಕೆ ಬೇರೆ ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಸೊ ಇದೆಲ್ಲದನ್ನು ಕೂಡ ಇದೆಲ್ಲ ಫೀಚರ್ಸ್ ಕೂಡ ಒಂದೇ ಅಪ್ಲಿಕೇಶನಲ್ಲಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಅಪ್ಲಿಕೇಶನ್ ಡಸ್. ಓಕೆ, ಕ್ವಿಕ್ಕಾಗಿ ಈ ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನಲ್ಲಿ ತುಂಬ ಫೀಚರ್ಸ್ಗಳು ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಫೋಕಸ್ ಟೈಮರ್, ಬ್ರೀತ್ ವರ್ಕ್, ಕ್ವಿಕ್ ನ್ಯಾಪ್, ಸ್ಲೀಪ್ ಟ್ರ್ಯಾಕರ್, ಮೆಡಿಟೇಷನ್, ಈ ಥರ ಡಿಫ್ರೆಂಟ್ ಫೀಚರ್ಸ್ಗಳಿದೆ. ಸೊ ಫಾರ್ ಎಕ್ಸಾಂಪಲ್ ಫೋಕಸ್ ಟೈಮರ್. ಓಕೆ, ಏನು ಮಾಡುತ್ತೆ ಅಂದರೆ ಇದು ನೀವು ಒಂದು ಟೈಮ್ ಸೆಟ್ ಮಾಡ್ಬೋದು, 1 hour 2 hour ಏನೋ ಎಷ್ಟೋ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ 1 hour ಫೋಕಸ್ಡ್ ಕೆಲಸ ಏನೋ ಮಾಡಬೇಕು, ಯಾವುದು ಡಿಸ್ಟರ್ಬೆನ್ಸ್ ಬೇಡ ಅಂದರೆ ಇಲ್ಲಿ ಟೈಮ್ ಸೆಟ್ ಮಾಡಿ. ಆಮೇಲೆ ಸೌಂಡನ್ನು ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಸೆಟ್ ಮಾಡಿರೋದು ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಫಾರೆಸ್ಟ್ ಅಂತ ಸೆಟ್ ಮಾಡಿದ್ದಕ್ಕೆ ಏನು ಫೀಲ್ ಕೊಡುತ್ತೆ ಅಂದರೆ, ನಾನೆಲ್ಲೋ ಕಾಡಿನ ಮಧ್ಯ ಕೂತ್ಕೊಂಡು ಈ ಹಕ್ಕಿಗಳ ಚಿಲಿಪಿಲಿ ನಾದಗಳನ್ನೆಲ್ಲ ಕೇಳಿಸ್ಕೊಂಡು ಕೆಲಸ ಮಾಡ್ತಿರೋ ಫೀಲಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಇದು ಒಂದೇ ಅಲ್ಲ, ಓಷನ್ ಅಂತ ಒಂದು ಸೌಂಡ್ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನೀವು ಸಮುದ್ರ ದಡದಲ್ಲಿ ಕೂತ್ಕೊಂಡು ಈ ಅಲೆಗಳ ಮಧ್ಯ ಕೆಲಸ ಮಾಡ್ತಿರೋ ಫೀಲಿಂಗ್ ಕೊಡುತ್ತೆ. ರೈನ್ ಅಂತ ಒಂದು ಸೌಂಡ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಹೊರಗಡೆ ಏನೋ ಮಳೆ ಬರ್ತಿದೆಯೋ, ವೆರಿ ಚಿಲ್ ವೆದರ್, ಅದ್ರ ಮಧ್ಯೆ ಕೂತ್ಕೊಂಡು ನೀವು ಕೆಲಸ ಮಾಡ್ತಿರೋ ಫೀಲಿಂಗ್ ಕೊಡುತ್ತೆ, ರೈಟ್. ಸೊ ಕೆಲವೊಂದು ಫ್ರೀ ಸೌಂಡ್ಸ್ ಆಲ್ರೆಡಿ ಇದೆ, ಕೆಲವೊಂದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಬೇಕು. ಬಟ್ ನನಗೆ ಅನಿಸಿದ ಪ್ರಕಾರ ಸಬ್ಸ್ಕ್ರಿಪ್ಷನ್ ಅಗತ್ಯ ಇಲ್ಲ, ಫ್ರೀಯಲ್ಲೇ ಇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಇವಾಗ ಬ್ರೀತ್ ವರ್ಕ್ ಅಂತ ಇದೆ. ಬ್ರೀತಿಂಗಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಓಕೆ, ಬಾಕ್ಸ್ ಬ್ರೀತಿಂಗ್ ಅಂತ ಕರಿತೀವಿ, 4-7-8 ಬ್ರೀತಿಂಗ್ ಅಂತ ಕರಿತೀವಿ. ಸೊ ಡಿಫ್ರೆಂಟ್ ಬ್ರೀತಿಂಗ್ ಟೆಕ್ನಿಕ್ಸ್ಗಳನ್ನ ನೀವು ಕಲಿಬೋದು. ಓಕೆ, ಇದಕ್ಕೂ ಕೂಡ ಪೇಮೆಂಟ್ನ ಅಗತ್ಯ ಇಲ್ಲ. ಓಕೆ, ಸೊ ಸ್ಲೀಪ್ ಟ್ರ್ಯಾಕರ್ ಯೂಸ್ ಮಾಡ್ಕೊಬೋದು. ಇದನ್ನು ನೀವು ಮಲಗಬೇಕಾದ್ರೆ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟರೆ ಸಾಕು, ನೆಕ್ಸ್ಟ್ ಡೇ ಅದು ನಿಮಗೆ ರಿಪೋರ್ಟ್ ಕೊಡುತ್ತೆ. ನೀವು ಲಾಸ್ಟ್ ನೈಟ್ ಎಷ್ಟೊತ್ತು ಡೀಪ್ ಸ್ಲೀಪ್ ಮಾಡಿದ್ರಿ, ಎಷ್ಟೊತ್ತು ಡಿಸ್ಟರ್ಬ್ಡ್ ಸ್ಲೀಪ್ ಮಾಡಿದ್ರಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ನೀವು ಕಾನ್ಷಿಯಸ್ ಆಗಿ ನಿಮ್ಮ ಸ್ಲೀಪನ್ನು ಬೆಟರ್ ಮಾಡ್ಕೋಬೋದು. ಓಕೆ, ಇದು ಮೊಬೈಲ್ನ ಇನ್ಬಿಲ್ಟ್ ಆಕ್ಸಿಲರೋಮೀಟರ್ ಫೀಚರ್ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೆಡಿಟೇಷನ್ ಯೂಸ್ ಮಾಡ್ಕೋಬೋದು. ಮೆಡಿಟೇಷನ್ ಇದರಲ್ಲಿ ಬಿಗಿನರ್ಸ್ ಟು ಅಡ್ವಾನ್ಸ್ಡ್ ಎಲ್ಲರಿಗೂ ಯೂಸ್ ಆಗುತ್ತೆ. ನೀವೇನು ಮಾಡ್ಬೋದು ಅಂದರೆ, ಇದರಲ್ಲಿ ಗೈಡೆಡ್ ಸೆಷನ್ಸ್ಗಳಿದೆ, ಇದರಲ್ಲಿ ಅನ್ಗೈಡೆಡ್ ಸೆಷನ್ಸ್ಗಳು ಕೂಡ ಇದೆ. ಯಾರ್ದೋ ಹೆಲ್ಪ್ ತೊಗೊಬೋದು, ಇಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಕೊಬೋದು. ಡೆಫಿನೆಟ್ಲಿ ಆಲ್ ದೀಸ್ ಫೀಚರ್ಸ್ ಆರ್ ವೆರಿ ಹೆಲ್ಪ್ಫುಲ್. ಓಕೆ, ನನಗೆ ತುಂಬ ಇಷ್ಟ ಆಯಿತು, ನನಗೆ ತುಂಬ ಯೂಸ್ಫುಲ್ ಅನಿಸ್ತು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಕ್ರೇಜಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.